ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ಇವತ್ತಿನ ನನ್ನ ರೆಸಿಪಿ ಸ್ಪೆಷಲ್ ನಾಟಿ ಸ್ಟೈಲ್ ಚಿಕನ್ ಕರಿ ಮಾಡ್ತಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ಟೈಮ್ ವೇಸ್ಟ್ ಮಾಡದೆ ಏನೇನು ಐಟಮ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸು, ನಾನು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ತೊಗೋತಿದ್ದೀನಿ, 4 ಒಣಗಿದ ಮೆಣಸಿನ್ಕಾಯಿ ತೊಗೋತಿದ್ದೀನಿ, ಮತ್ತು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ ನಾನು. ಈಗ ನಾನು 1 ಕೆಜಿ ಚಿಕನ್ನ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿ ತೊಗೋತಿದ್ದೀನಿ. ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚಿಕನ್ನ ನಾವು ಯಾವತ್ತೂ ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ 5 ನಿಮಿಷ ನೆನೆಸಿ ಆಮೇಲೆ ಅದನ್ನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಅದನ್ನು ಯಾವತ್ತೂ ನಾವು ತಿನ್ನಬೇಕು. ಯಾಕಂದರೆ ಚಿಕನ್ ತಿನ್ನಲೇಬಾರ್ದು ಅಂತಾರೆ. ತಿನ್ನಬೇಕು ಅಂದರೆ ಅದು ಯಾವ ಪ್ರಾಸೆಸಲ್ಲಿ ಮಾಡಿ ತಿನ್ನಬೇಕು ಆ ಪ್ರಾಸೆಸಲ್ಲೇ ಮಾಡಿ ತಿನ್ನಬೇಕು. ಸೊ ಈಗ ನಾನು ಈ ಸ್ಪೈಸಸ್ಸು, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಶುಂಠಿ ಹಾಕಲ್ಲ ನಾನು ಫ್ರೈ ಮಾಡಬೇಕಂದ್ರೆ. ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದನ್ನು ಒಂದು 2 ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲೇ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ಇದು ಸ್ವಲ್ಪ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೋತೀನಿ. ಸೊ ಟೊಮೆಟೊ ಆ್ಯಡ್ ಮಾಡಿಕೊಂಡು ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಫುಲ್ಲು ಬೇಯಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಬಿಸಿ ಹಿಡಿದು ಚೆನ್ನಾಗಿ ಸ್ವಲ್ಪ ಬೇಯಿದ್ರೆ ಸಾಕು. ಸೊ ಹೀಗೆ ಚೆನ್ನಾಗಿ ಬೇಯಿಸ್ತಿದ್ದೀನಿ. ಒಂದು ನಿಮಿಷ ಬೇಯಿಸ್ಬೇಕಷ್ಟೇ ಟೊಮೊಟೊನ. ಹೀಗೆ ಉರಿಬೇಕು 1 ನಿಮಿಷ. ಆಮೇಲೆ ಹುರಿದಾದ್ಮೇಲೆ ನಾನು ಇದನ್ನು ಆಫ್ ಮಾಡ್ಕೋತಿದ್ದೀನಿ. ಆಫ್ ಮಾಡಿಕೊಂಡು ಕೊತ್ತಂಬರಿನ ಹಾಕ್ಕೊಂಡು ಹಾಗೆ ಬಿಸಿಯಲ್ಲಿ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿನ. ಇದನ್ನು ಇವಾಗ ಹಾರಕ್ಕೆ ಬಿಡಬೇಕು. ಆಮೇಲೆ ಹಾಗೆ ಜಾರಲ್ಲಿ ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನು ಮಿಕ್ಸಿಗೆ ಈರುಳ್ಳಿ, ತೆಂಗಿನಕಾಯಿ, ಶುಂಠಿನ ಆ್ಯಡ್ ಮಾಡ್ಕೊತಿದ್ದೀನಿ. ಆಮೇಲೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನಾನು ಸ್ವಲ್ಪ ಹಾರಲಿದು ಅಷ್ಟರಲ್ಲಿ ನಾನು ಅದೇ ಬಾಣಲಿನ ಕ್ಲೀನಾಗಿ ತೊಳೆದಿಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊಂಡು ಮತ್ತು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ 1 ಕೆಜಿ ಚಿಕನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ. ಈ ನಾನು ಏನಕ್ಕೆ ಚಿಕನ್ ಅರಿಶಿನ ಉಪ್ಪು ಹಾಕಿ ತೊಳಿತೀನಿ ಅಂದರೆ ಚಿಕನ್ನೇ ತಿನ್ನಬಾರ್ದು ಅಂತಾರೆ. ಸೊ ಅದಕ್ಕೆ ನಾವು ಅದನ್ನು ಮಾಡೋ ಪ್ರಾಸೆಸ್ಸು ನಾವು ಚೆನ್ನಾಗಿದ್ದು ಅದನ್ನು ತಿಂದರೆ ಪರವಾಗಿಲ್ಲ. ಚಿಕನ್ ಆ್ಯಕ್ಚುಲಿ ನಮಗೆ ಪ್ರೋಟೀನ್ ಕೊಡುತ್ತೆ. ಚಿಕನ್ ಆ್ಯಕ್ಚುಲಿ ಒಳ್ಳೆಯದೇ. ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ, ಸ್ವಲ್ಪ ಕಸೂರಿ ಮೇಥಿನೂ ಇವತ್ತು ಹಾಕ್ಕೋತಿದ್ದೀನಿ ನಾನು ಇದಕ್ಕೆ. ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು. ಚಿಕನ್ ಯಾವತ್ತೂ ಓಪನ್ ಮಾಡಿನೇ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ನಾವೀಗ ಈ ಆನಿಯನ್ ಹಾಕ್ಬಿಟ್ಟು ಚಿಕನ್ ಹಾಕ್ತೀವಲ್ಲ, ಇವಾಗ ಈ ಪ್ರಾಸೆಸ್ಸಲ್ಲಿ ಬಂದ್ಬಿಟ್ಟು ಓಪನ್ ಮಾಡೇ ಬೇಯಿಸ್ಬೇಕು ಚಿಕನ್ನ ಯಾವತ್ತೂ ನೀವು ಕುಕ್ಕರಲ್ಲಿ ಹಾಕಿ ಪ್ರೆಷರ್ ಕೊಟ್ಟು ಬೇಯಿಸಬಾರ್ದು ಅದನ್ನು. ಯಾಕಂದರೆ ನೀವು ಪ್ರೆಷರ್ ಕೊಟ್ಟು ಬೇಯಿಸಿದಾಗ ಅದು ಬೇಗ ಬೆಂದೋಗುತ್ತೆ, ನಿಮಗೆ ಉಪ್ಪು ಖಾರ ಎಲ್ಲ ಅದ್ರಲ್ಲಿ ಹಿಡಿಯೋದಿಲ್ಲ. ಸೊ ನಿಮಗೆ ಚೆನ್ನಾಗಿ ಟೇಸ್ಟಿಯಾಗಿ ತಿನ್ನಬೇಕು ಚಿಕನ್ನ ಅಂತಂದರೆ ಈ ಥರ ಓಪನ್ ಮಾಡಿ ಬೇಯಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ದು ಅದರೊಳಗಡೆ ಉಪ್ಪು ಖಾರ ಹೋಗೋಷ್ಟು ಚೆನ್ನಾಗಿ ಬೇಯಿಸಿದ್ರೆ ನಿಮಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಅದೆಲ್ಲ ಜಾರಲ್ಲಿರೋದೆಲ್ಲ ತಣ್ಣಗಾಗಿದೆ. ಇದಕ್ಕೆ ಒಂದು 2 ಸ್ಪೂನನ್ನು ನಾನು ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಈಗ ಮಿಕ್ಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ, ನೀರೆಲ್ಲ ಬಿಟ್ಕೊಂಡಿದೆ. ಸೊ ಇಷ್ಟೆಲ್ಲ ಬೆಂದಿದೆ. ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿರೋ ಮಸಾಲೆನೆಲ್ಲ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಈ ಥರ ಚಿಕನ್ನ ಬೇಯಿಸಿ ಈ ಪ್ರಾಸೆಸ್ಸಲ್ಲಿ ಚೆನ್ನಾಗಿ ಚಿಕನ್ನ ಬೇಯಿಸಿ ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಈಗ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಇದನ್ನು ಇದಕ್ಕೆ ಚಿಕನ್ಗೆ ಆ್ಯಡ್ ಮಾಡೋಣ ಮಸಾಲೆ ಈಗ. ಚೆನ್ನಾಗಿ ಈ ಥರ ಚಿಕನ್ನು ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿನೇ ಇದನ್ನು ಒಂದು 10 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಕೊಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಜಾರ್ ತೊಳೆದಿಟ್ಕೊಂಡಿರೋ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೋತಿದ್ದೀನಿ ನಾನು. ಯಾಕಂದರೆ ಮಸಾಲೆ ತುಂಬ ಗಟ್ಟಿ ಇರುತ್ತಲ್ಲ, ಸೊ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋತೀನಿ. ಜಾರ್ ತೊಳೆದಿಟ್ಕೊಂಡು ನೀರು ಹಾಕ್ಬಿಟ್ಟು ಸೊ ಹಾಗೆ ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ ಸ್ವಲ್ಪ ಹೊತ್ತು. ನಾನು ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಹೀಗೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಬೇಕು. ಅದು ಚೆನ್ನಾಗಿ ಕೊತ ಅಂತ ಕುದಿಬೇಕಂದ್ರೆ ನಾವು ಮತ್ತೆ ಬೇಕಾದ್ರೆ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಓಪನ್ ಮಾಡಬೇಕು. ಈಗ ನಾನು 10
ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಓಪನ್ ಮಾಡ್ತಿದ್ದೀನಿ ನೋಡಿ, ಚೆನ್ನಾಗಿ ಕೂತ ಅಂತ ಕುದೀತಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಮಸಾಲ ತುಂಬ ಗಟ್ಟಿಯಾಗೋಗಿರುತ್ತೆ ಚೆನ್ನಾಗಿ ಬೆಂದು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ಸ್ವಲ್ಪ ಹೊತ್ತು ಹೀಗೆ ಬೇಯಕ್ಕೆ ಬಿಡಬೇಕು, ಒಂದು ಚೂರು ಸ್ವಲ್ಪ ಹೊತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕ್ಲೋಸ್ ಮಾಡಿಟ್ಟಿದ್ದೀನಿ ಅಷ್ಟೇ, ನಾನು ನೀರು ಹಾಕಿದ್ದೀನಿ ಅಂತ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್ನು. ಈ ಪ್ರಾಸೆಸ್ಸಲ್ಲಿ ನಾವು ಚಿಕನ್ನ ಮಾಡಿಕೊಂಡು ತಿನ್ಬೋದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಟೀನ್ ಕೊಡುತ್ತೆ ಚಿಕನ್ನು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ ಚಿಕನ್ ಇವಾಗ ರೆಡಿಯಾಗಿದೆ ಟೇಸ್ಟ್ ಮಾಡೋದಕ್ಕೆ. ನಾನು ಇದಕ್ಕೆ ಕಾಂಬಿನೇಷನ್ ಇವತ್ತು ಮುದ್ದೆ ಮಾಡಿದ್ದೆ. ನಾಟಿ ಕೋಳಿ ಸಾರಾಗಿರೋದ್ರಿಂದ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.